ಎಲ್ರಿಗೂ ನಮಸ್ತೆ. ಸೊ ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬೇಗ ವಿಷಯಕ್ಕೆ ಬಂದ್ಬಿಡ್ತೀನಿ. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ 2026ರಲ್ಲಿ ಯಾರ್ಯಾರೆಲ್ಲ ವಿಲೇಜ್ ಅಕೌಂಟ್ರು VA ಆಗಬೇಕಂತ ಕನಸು ಕಂಡಿರಿ, ಗ್ರಾಮ ಲೆಕ್ಕಾಧಿಕಾರಿ ಆಗಬೇಕಂತ ಕನಸೇನು ಕಂಡಿರ್ತಿರಲ್ಲ ವಿಲೇಜ್ ಅಕೌಂಟ್ರು. ಸೊ ಅಂಥವ್ರಿಗೆ ಈ ವಿಡಿಯೋ ಮಾಡ್ತಿರೋದು. ಸೊ ಏನಂತಂದರೆ ಇದು ಒಂದು ವರ್ಷ ಈಗೇನು ಇನ್ನೂ ಒಂದು ದಿನದಲ್ಲಿ ಹ್ಯಾಪಿ ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ, ಅಂದರೆ ಕ್ಯಾಲೆಂಡರ್ ಪ್ರಕಾರ ವರ್ಷ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲಿ ಆ ವರ್ಷದಲ್ಲಿ ನಿಮ್ಮ ರೆಸೊಲ್ಯೂಷನ್ಸ್ ಯಾವ ಥರ ಇರಬೇಕಂದ್ರೆ, ಅಂದರೆ ವಿಲೇಜ್ ಅಕೌಂಟ್ರು ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಯಾರೆಲ್ಲ ಆಗಬೇಕು, ಆಫೀಸರ್ ಅಂದರೆ ಒಂಥರ ಗ್ರಾಮ ಅಧಿಕಾರಿ ಯಾರ್ಯಾರೆಲ್ಲ ಆಗಬೇಕು, ಸರ್ಕಾರಿ ಸರ್ವೆಂಟು ಯಾರೆಲ್ಲ ಆಗಬೇಕಂತ ಕನಸ್ಕೊಂಡಿರ್ತೀರಲ್ಲ. ಸೊ ಅವರು 2026 ನನ್ನ ವರ್ಷ ನಾನು ಅದರಲ್ಲಿ ಆಗೇ ಆಗ್ತೀನಿ ಅಂತ ಒಂದು ಕಾನ್ಫಿಡೆನ್ಸಿಂದ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಹಿಂದೆ ಒಂದು ರೀಸನ್ ಹೇಳ್ತಿದ್ವಿ ನಾವೆಲ್ಲರೂ, ಏನಂತಂದರೆ ನಾನು PUC ಮಾರ್ಕ್ಸು, ನಾನು ಸೈನ್ಸ್ ಕಾಮರ್ಸು ಅಥವಾ ಆರ್ಟ್ಸು ಯಾವುದೋ ಒಂದು ಸಬ್ಜೆಕ್ಟ್ ಮಾಡಿದ್ದೆ. ಸೊ ಆ ಟೈಮಲ್ಲಿ ನಾನು ಓದೋಕ್ಕಾಗಿದ್ದಿಲ್ಲ, ನನ್ನ ಹೆಲ್ತ್ ಸರಿಗಿದ್ದಿಲ್ಲ. ಸೊ ಹಂಗಾಗಿ ನಂದು PUCಲಿ ಕಡಿಮೆ ಪರ್ಸೆಂಟೇಜ್ ಬಂದಿತ್ತು. ನನಗೆ ಗ್ರಾಮ ಅಧಿಕಾರಿ ಅಥವಾ ವಿಲೇಜ್ ಅಕೌಂಟ್ ಆಗಬೇಕಂತ ತುಂಬ ಕನಸಿತ್ತು, ಬಟ್ ನಂದು ಪರ್ಸೆಂಟೇಜ್ ಇದ್ದಿಲ್ಲ, ಹಂಗಾಗಿ ನಂದು ಆಗೋಕ್ಕಾಗಿದ್ದಿಲ್ಲ ಅಂತ. ಬಟ್ ಈ ಸರ್ತಿ ಆ ಥರ ರೀಸನ್ ಹೇಳೋಂಗಿಲ್ಲ. ಸೊ ವಿಲೇಜ್ ಅಕೌಂಟ್ರ್ ಎಕ್ಸಾಮ್ನು ಕೂಡ ಯಾವುದೇ PUC ಮಾರ್ಕ್ಸ್ ಕನ್ಸಿಡರ್ ಮಾಡಿದೆ, ಕೇವಲ CT ಎಕ್ಸಾಮ್ ಬರೆದ್ಬಿಟ್ಟು CT ಎಕ್ಸಾಮಲ್ಲಿ ಯಾರು ಮಾರ್ಕ್ಸನ್ನ ಎಷ್ಟು ಎಲಿಜಿಬಲ್ ಮಾರ್ಕ್ಸ್ ಅಂತ ಇರ್ತೈತಲ್ಲ ಕಟ್ ಆಫು, ಸೊ ಆ ಕಟ್ ಆಫ್ ಯಾರು ರೀಚ್ ಮಾಡ್ತಾರೆ, ಸೊ ಅವರಿಗೆಲ್ಲ ವಿಲೇಜ್ ಅಕೌಂಟ್ರ್ ಜಾಬು ಸಿಗ್ತಾ ಹೋಗುತ್ತೆ. ಸೊ ಈ ಸರ್ತಿ ಯಾರೂ ಆ ಥರ ಕಾರಣ ಹೇಳಲಿಕ್ಕೆ ಚಾನ್ಸ್ ಇಲ್ಲ. ಸೊ ಹಂಗಾಗಿ ಯಾರೆಲ್ಲ 2026ರಲ್ಲಿ 100% ಕಾಲ್ಫಾರ್ಮ್ ಆದೇ ಆಗುತ್ತೆ. ಸೊ ಯಾಕಂದರೆ 2026 ಜಾಬ್ಗಳದ್ದು ಸುಮಾರು ಆಗೋದಿದೆ. ಸೊ ವಿಲೇಜ್ ಅಕೌಂಟ್ರ್ ಕೂಡ ಹಾಗೇ ಆಗುತ್ತೆ. ಸೊ ನೀವೇನಾದರೂ ವಿಲೇಜ್ ಅಕೌಂಟ್ರ್ ಆಗಬೇಕಂತ ಕನಸ್ಕೊಂಡಿದ್ರೆ ಅದನ್ನು ಈಗಲಿಂದಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. 2026 ಒಂದು ವರ್ಷದಲ್ಲಿ ನಾನು ಈ ಥರ ಜಾಬ್ ತಗೊಂತೀನಿ ವಿಲೇಜ್ ಅಕೌಂಟ್ರ್ ಜಾಬ್ನ ಅಂತ ನೀವು ಮೈಂಡ್ ಸೆಟ್ನ ಮಾಡಿಕೊಂಡು 100% ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನೀವು ಕೂಡ ಮುಂದಿನ ವರ್ಷ ವಿಲೇಜ್ ಅಕೌಂಟ್ರ್ ಆಗಿ ನಿಮ್ಮೂರಿಗೆ ಹೋಗ್ತೀರಾ. ಸೊ 100% ನಿಮ್ಗೆಲ್ಲರೂ ಗೊತ್ತಿರ್ಬೋದು ವಿಲೇಜ್ ಅಕೌಂಟ್ರಲ್ಲಿ ಯಾವ ಥರ ಎಕ್ಸಾಮ್ ಇರುತ್ತೆ ಅಂತ. ಸುಮ್ಮನೆ ಬ್ರೀಫಾಗಿ ಒಂದು ಸ್ವಲ್ಪ ಹೇಳ್ಕೊತ ಹೋಗ್ತೀನಿ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಅದು ಕೂಡ CT ಎಕ್ಸಾಮ್ ಮೂಲಕ. CT ಎಕ್ಸಾಮ್ 2 ಪೇಪರ್ ಇರುತ್ತೆ. ಸೊ ಒಂದು ನಿಮ್ಗೆ ಗೊತ್ತಿರೋ ಥರ GK ಇರುತ್ತೆ, ಜನರಲ್ ನಾಲೆಡ್ಜ್ ಅಂತ, ಸಾಮಾನ್ಯ ಜ್ಞಾನ ಇರುತ್ತೆ. ಸೊ ಅದರಲ್ಲಿ ನಾರ್ಮಲಾಗಿ ಪ್ರಚಲಿತ ಘಟನೆಗಳು ಸ್ವಲ್ಪ ಕರ್ನಾಟಕಕ್ಕೆ ರಿಲೇಟೆಡ್ ಸ್ವಲ್ಪ ಜಾಸ್ತಿ ಕ್ವಶನ್ ಕೇಳಿರ್ತಾನೆ. ಇದನ್ನು ಎಕ್ಸಾಮ್ ನಡೆಸೋದ್ರಿಂದ ನೀವು ಸ್ವಲ್ಪ ಈ ಥರ ಫೋಕಸ್ ಮಾಡಿಬಿಟ್ಟು ಓದಬೇಕು. GK ಪೇಪರ್ಗೆ ಯಾವ ಥರ ಅಂತಂದರೆ, ಈಗ ಸಹಕಾರಿ ಸಂಘಗಳು ಮತ್ತು ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿ, ಈ ಥರ ಮತ್ತು ಕೆಲವೊಂದು ಕೋಆಪ್ರೇಟಿವ್ ಸಂಸ್ಥೆಗಳ ಬಗ್ಗೆ ಮತ್ತು ಆರ್ಥಿಕತೆ ಬಗ್ಗೆ, ಅಂದರೆ ಎಕನಾಮಿಕ್ ಔಟ್ಲುಕ್ಕು ಈ ಥರ ಬರುತ್ತಲ್ಲ. ಸೊ ಈ ಥರದ ಸ್ವಲ್ಪ ರಿಲೇಟೆಡ್, ಕರ್ನಾಟಕ ರಿಲೇಟೆಡ್ಡು ಮತ್ತು ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಈ ಥರ ಸ್ವಲ್ಪ ಫೋಕಸ್ ಮಾಡಿ. ಸೊ ಯಾಕಂದರೆ ವಿಲೇಜ್ ಅಕೌಂಟ್ರು ಆ ಥರ ಗ್ರೌಂಡ್ ವರ್ಕ್ ಆಗಿರೋದ್ರಿಂದ ಒಂಥರ ರೂರಲ್ ಡೆವಲಪ್ಮೆಂಟ್ ಮಾಡೋದ್ರ ಉದ್ದೇಶ ಹೊಂದಿರೋದ್ರಿಂದ ಸೊ ಆ ಥರ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಜೊತೆಗೆ ಒಂದು ಸಬ್ಜೆಕ್ಟು GK ಪೇಪರ್, ಈಗ ಹೇಳಿದ್ದೆಲ್ಲ ಅದನ್ನ ಒಳಗೊಂಡು ಒಂದು GK ಪೇಪರ್ ಇರುತ್ತೆ. ಸೊ ಇನ್ನೊಂದು ಪೇಪರ್ ಅಂತಂದರೆ ಕಮ್ಯುನಿಕೇಷನ್ ಪೇಪರ್. ಅದರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು ಮತ್ತು ಕಂಪ್ಯೂಟರ್ ರಿಲೇಟೆಡ್ ಇರುತ್ತೆ. ಸೊ ಈಗ ನಿಮ್ಗೇನಾದರೂ ಒಂದು ಸ್ವಲ್ಪ ಈ ಕಮ್ಯುನಿಕೇಷನ್ ಪೇಪರಲ್ಲಿ ಕಡಿಮೆ ಸ್ಕೋರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿಬಿಟ್ಟು ಯಾರೆಲ್ಲ ಸ್ವಲ್ಪ ವೀಕ್ ಇದ್ದೀರಾ ಅನಿಸುತ್ತಲ್ಲ ಇಂಗ್ಲೀಷಲ್ಲಿ, ಸೊ ಅವರೆಲ್ಲ ಈಗಲಿಂದನೇ ಸ್ವಲ್ಪ ಗ್ರಾಮರ್ ಬಗ್ಗೆ ನೋಡ್ಕೊಳ್ಳಿ, ಕಂಪ್ಯೂಟರ್ ಬಗ್ಗೆ ನೋಡ್ಕೊಳ್ಳಿ, ಕನ್ನಡ ನಾರ್ಮಲಾಗಿ ಮಾಡ್ತೀರಾ, ಸ್ವಲ್ಪ ಇನ್ನೂ ಸ್ವಲ್ಪ ಪರ್ಫೆಕ್ಟಾಗಿ. ಸೊ ಈ ಥರ ಫೋಕಸ್ ಮಾಡಿಬಿಟ್ಟು ಇದೊಂದು ವರ್ಷ ಎತ್ತಿಟ್ಟು ನಾನು ಈ ಥರ ವಿಲೇಜ್ ಅಕೌಂಟ್ರ್ ಆಗಬೇಕು ಅಂದ್ಕೊಂಡಿದ್ದೀನಿ, ಆಗ್ತೀನಿ ಅಂತ ಛಲದಿಂದ ಯಾರೆಲ್ಲ ಓದ್ತಿರ್ತೀರ ಅವ್ರು 100% ಆಗ್ತೀರಾ. ಸೊ ಯಾರು ನೆಗ್ಲೆಕ್ಟ್ ಮಾಡಿದಿರ 2026ರಲ್ಲಿ ನಿಮ್ಮ ರೆಸೊಲ್ಯೂಷನ್ಸ್ ಏನಾಗಿರ್ಬೇಕಂತಂದರೆ, ನಾನು 2026 ವಿಲೇಜ್ ಅಕೌಂಟ್ ಆಗೇ ಆಗ್ತೀನಿ ಅನ್ನೋದು ನಿಮ್ಮ ರೆಸೊಲ್ಯೂಷನ್ಸ್ ಏನಾದರೂ ಆಗಿದ್ದರೆ 100% ನೀವು ಆಗೇ ಆಗ್ತೀರಾ. ಸೊ ಯಾರಾದರೂ ಸಮಯ ವ್ಯರ್ಥ ಮಾಡ್ತಿರಲಿ, ನೀವೇನಾದರೂ ಆಗ್ಬೇಕು ಅಂದ್ಕೊಂಡಿದ್ರೆ 100% ಚೆನ್ನಾಗಿ ಓದ್ಲಿಕ್ಕೆ ಟ್ರೈ ಮಾಡಿ. ಚೆನ್ನಾಗಿ ಹೋಗಿ 2026ರಲ್ಲಿ ಆಗ್ಬಿಟ್ಟು ತೋರಿಸಿ ನೀವು ವಿಲೇಜ್ ಅಕೌಂಟ್ರ್ ಆದ್ವಿ ಅಂತಂದು. ಸೊ ಈಗ 2 ವರ್ಷ ಫಸ್ಟ್ ಇಯರು ಸೆಕೆಂಡ್ ಇಯರು 2 ವರ್ಷ ಓದ್ಬಿಟ್ಟು ವಿಲೇಜ್ ಅಕೌಂಟ್ರ್ ಆಗ್ತಿದ್ರು, ಅಂದರೆ ಒಳ್ಳೆ ಹೈಯೆಸ್ಟ್ ಸ್ಕೋರ್ ಮಾಡಿಬಿಟ್ಟು 6 ಪೇಪರ್ ಎಕ್ಸಾಮ್ ಬರೆದ್ಬಿಟ್ಟು ವಿಲೇಜ್ ಅಕೌಂಟ್ರ್ ಆಗಿರೋರಿದ್ದಾರೆ. ಸೊ ನೀವು ಜಸ್ಟ್ 2 ಪೇಪರ್ ಯಾಕೆ ಮಾಡೋಕ್ಕಾಗಲ್ಲ ಅಂತ ಈ ಥರ ಪಾಸಿಟಿವ್ ಹೋಪ್ ಇಟ್ಕೊಂಡು ನಿಮ್ಮ ರೆಸೊಲ್ಯೂಷನ್ಸ್ 2026ಕ್ಕೆ ನಾನು ವಿಲೇಜ್ ಅಕೌಂಟ್ರ್ ಆಗ್ತೀನಿ ಅನ್ನೋ ರೆಸೊಲ್ಯೂಷನ್ಸ್ ಇಟ್ಕೊಂಡು ಓದಿ 100% ಆಗೇ ಆಗ್ತೀರಾ. 2026ರಲ್ಲಿ 100% ಕಾಲ್ಫಾರ್ಮ್ ಆಗೇ ಆಗುತ್ತೆ. ಯಾಕಂದರೆ ಆಗಲೇಬೇಕು. ಸುಮಾರು ದಿನ ನೋಟಿಫಿಕೇಷನ್ಸ್ ಆಗಿಲ್ಲ. ಈಗ ಮತ್ತೆ ಒಂದು ಸರ್ತಿ CT ಎಕ್ಸಾಮ್ ಆದಮೇಲೆ ಒಂದೇ ಸರ್ತಿ ವಿಲೇಜ್ ಅಕೌಂಟ್ರ್ ಎಕ್ಸಾಮ್ ನಡೆದಿರೋದು. ಸೊ ಈ ಸರ್ತಿ 2026ರಲ್ಲಿ 100% ಆಗುತ್ತೆ. ಸೊ ಯಾವ ತಿಂಗಳಲ್ಲಿ ಆಗುತ್ತೆ ಗೊತ್ತಿಲ್ಲ, ಬಟ್ 100% 2026 ಮುಗಿಸೋದಕ್ಕೆ ಆಗೇ ಆಗುತ್ತೆ. ಸೊ ನೀವು ಓದ್ತಿರೋ ಇನ್ನೂ ಸ್ವಲ್ಪ ಜಾಸ್ತಿ ಓದಲಿಕ್ಕೆ ಟ್ರೈ ಮಾಡಿ, ಸಮಯ ವ್ಯರ್ಥ ಮಾಡಿದೆ. ನಾನು ಹೇಳಿದ್ದೆಲ್ಲ ನಿಮಗೆ ವಿಲೇಜ್ ಅಕೌಂಟ್ರ್ ಆಗಬೇಕಂತ ಯಾರೆಲ್ಲ ಕನಸ್ಕೊಂಡಿದ್ದೀರಾ. ಸೊ ಈ ವಿಡಿಯೋನ ಯಾರಾದರೂ ವಿಲೇಜ್ ಅಕೌಂಟ್ರ್ ಓದ್ತಿರ್ತಾರಲ್ಲ ಅವ್ರಿಗೆ ಶೇರ್ ಮಾಡಿ. ಮತ್ತು ನಿಮ್ಮ ರೆಸೊಲ್ಯೂಷನ್ಸ್ ಏನಾಗಿರ್ಬೇಕಂದ್ರೆ 2026 ಈ ವರ್ಷ ನಂದಲ್ಲ, ವಿಲೇಜ್ ಅಕೌಂಟ್ರ್ ಆಗಬೇಕು ಅನ್ನೋ ಒಂದು ನಿಮ್ಮ ಮೈಂಡ್ ಸೆಟ್ಟಿಂದ ಓದಿ 100% ಆಗ್ತೀರಾ. ಸೊ ಮುಂದಿನ ವಿಲೇಜ್ ಅಕೌಂಟ್ರಿಗೆ ನಮಸ್ಕಾರ, ಬಾಯ್. ಮತ್ತೆ ಇದೇ ಥರ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಬಾಯ್.